ಮೊದಲಿಗೆ ಪನ್ನೀರನ್ನು ತೊಳೆದುಕೊಂಡು ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿಕೊಳ್ಳಬೇಕು. ಮೊದಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ. ಗ್ರೇವಿ ಮಾಡಲು ಬೇಕಾದ ಪದಾರ್ಥಗಳು: 4 ಸ್ಪೂನ್ ಗೋಡಂಬಿ, 2 ಸ್ಪೂನ್ ಖಾರ, 1 ಸ್ಪೂನ್ ಧನಿಯಾ ಪೌಡ್ರು, 1 ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಅರಿಶಿನ. ಮೊದಲಿಗೆ 4 ಲವಂಗ, 4 ಕರಿಮೆಣಸು, 1 ಚಿಕ್ಕ ಪಲಾವ್ ಎಲೆ, 1 ಇಂಚು ಚಕ್ಕೆ, 1 ಏಲಕ್ಕಿ. ಇವೆಲ್ಲವನ್ನು ಕಾದ ಎಣ್ಣೆಗೆ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು. ಆಮೇಲೆ ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು. ಆಮೇಲೆ 1 ಗಡ್ಡೆ ಬೆಳ್ಳುಳ್ಳಿ ಮತ್ತು 1 ಇಂಚು ಶುಂಠಿಯನ್ನು ಹಾಕಿಕೊಳ್ಳಬೇಕು. ಆಮೇಲೆ ಹೆಚ್ಚಿಕೊಂಡ ಟೊಮಾಟೋವನ್ನು ಹಾಕಿಕೊಳ್ಳಬೇಕು. ಹೆಚ್ಚಿಕೊಂಡ ಈರುಳ್ಳಿ ಮತ್ತು ಟೊಮೆಟೊ ಹಾಕಿದ ನಂತರ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿಕೊಳ್ಳಬೇಕು. ಆದ ನಂತರ 2 ಸಣ್ಣ ಮೆಣಸಿನಕಾಯಿಗಳನ್ನು ಹಾಕಿಕೊಳ್ಳಬೇಕು. ಹಾಕಿ ಚೆನ್ನಾಗಿ ಅದು ಬೇಯುವ ತನಕ ಹುರಿದುಕೊಳ್ಳಬೇಕು. ಅದು ಚೆನ್ನಾಗಿ ಬೇಯಲು ಸ್ವಲ್ಪ ಉಪ್ಪು ಹಾಕಿಕೊಳ್ಳಬೇಕು. ಆಮೇಲೆ 3 ರಿಂದ 4 ಚಮಚೆ ಗೋಡಂಬಿಯನ್ನು ಹಾಕಿಕೊಳ್ಳಬೇಕು. ಹಾಕಿ ಅದನ್ನು ಹುರಿದುಕೊಳ್ಳಬೇಕು. ನಂತರ 2 ಸ್ಪೂನ್ ಖಾರ, 1 ಸ್ಪೂನ್ ಧನಿಯಾ ಪೌಡ್ರ್, 1 ಸ್ಪೂನ್ ಗರಂ ಮಸಾಲ ಮತ್ತು ಅರ್ಧ ಸ್ಪೂನ್ ಅರಿಶಿನವನ್ನು ಹಾಕಿಕೊಳ್ಳಬೇಕು. ನಂತರ ಸ್ವಲ್ಪ ನೀರು ಹಾಕಿ ಇದು ಬೇಯುವ ತನಕ ನಿಲ್ಲಬೇಕು. ಈ ಎಲ್ಲ ಮಾಡಿದ ಮಿಶ್ರಣವನ್ನು ಆರಲು ಬಿಡಬೇಕು. ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಬೇಕು. ಇದನ್ನು ರುಬ್ಬಿಕೊಂಡು ಬರೋಣ ಬನ್ನಿ. ಹೆಚ್ಚಿಕೊಂಡಿಟ್ಟ ಪನ್ನೀರನ್ನು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಬೇಕು. ಸ್ವಲ್ಪ ಪನ್ನೀರ್ ಫ್ರೈ ಮಾಡಿದ ನಂತರ ಚೆನ್ನಾಗಿ ಸಣ್ಣದಾಗಿ ರುಬ್ಬಿದ ಮಿಶ್ರಣವನ್ನು ಪನ್ನೀರ್ಗೆ ಹಾಕಿಕೊಳ್ಳಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಬೇಕು. ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಂತರ 2 ಸ್ಪೂನ್ ಮೊಸರು ಅಥವಾ ನಿಮ್ಮ ಕಡೆ ಫ್ರೆಶ್ ಕ್ರೀಮ್ ಇದ್ದರೆ ಅದನ್ನು ಹಾಕಿಕೊಳ್ಳಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ನಂತರ ಒಂದು ಅಥವಾ ಅರ್ಧ ಸ್ಪೂನ್ ಸಕ್ಕರೆಯನ್ನು ಹಾಕಿಕೊಳ್ಳಬೇಕು. ಇದಕ್ಕೆ ಚೆನ್ನಾಗಿ ಟೇಸ್ಟ್ ಬರುತ್ತದೆ. ಸಕ್ಕರೆ ಹಾಕಿ ನಂತರ ಇದನ್ನು ಚೆನ್ನಾಗಿ ಕುದಿಸಬೇಕು. ಚೆನ್ನಾಗಿ ಕುದ್ದ ನಂತರ ಸವಿಯಲು ರೆಡಿಯಾದ ಗ್ರೇವಿ ಪನ್ನೀರ್. ನೀವು ಮಾಡಿ ನೋಡಿ, ತಿಂದು ಆನಂದಿಸಿ.